ಜೊತೆಗೆ ಈ ಕ್ಷೇತ್ರದಲ್ಲಿ ಡಾಕ್ಟರ್ ರಂಗನಾಥ್ರವರು ಮತ್ತು ಡಿ ಕೆ ಸುರೇಶ್ರವರು ಅದ್ಭುತವಾದ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಉದಾಹರಣೆ ಅಂತಂದರೆ ಅಮೃತೂರಿನ ಮುಖ್ಯ ರಸ್ತೆ ತಾವೀಗ ನೋಡ್ಕೊಂಡು ಬಂದಿರ್ಬೋದು. ಸುಮಾರು 20-30 ವರ್ಷಗಳಿಂದ ಆ ರಸ್ತೆ ನಾನು 20-30 ವರ್ಷ ಅನ್ನೋದಕ್ಕಿಂತ ನಾನು ಸಣ್ಣ ಮಗುವಾಗಿದ್ದಾಗಿಂದನೂ ನಾನು ನೋಡಿದಂಥ ರಸ್ತೆ ಇವತ್ತು ಯಾವುದೇ ಅಭಿವೃದ್ಧಿ ಕಾಣದಿರಲಿಲ್ಲ. ಇವರು ಡಾಕ್ಟರ್ ರಂಗನಾಥ್ ಅವರು ಶಾಸಕರಾಗಿ ಮತ್ತು ಈ ಸರ್ಕಾರ ಬಂದ ಪ್ರಥಮ ಅವಧಿನಲ್ಲೇ ಸುಮಾರು 4 ಕೋಟಿಗೂ ಅಧಿಕ ಹಣವನ್ನು ಇವತ್ತು ಅಮೃತೂರಿನ ಮುಖ್ಯ ರಸ್ತೆಗೆ ಅಭಿವೃದ್ಧಿಗಾಗಿ ಕೊಟ್ಟಿರ್ತಾರೆ. ಜೊತೆಗೆ ಅವರು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಮತ್ತು ಒಂದು ಏನು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿರ್ಬೋದು. ಜೊತೆಗೆ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾದ ಮೊದಲ ಒಂದು ಕ್ಯಾಬಿನೆಟ್ನಲ್ಲೇ ನಮ್ಮ ಮರ್ಕೋನಹಳ್ಳಿ ಜಲಾಶಯಕ್ಕೆ, ನಮ್ಮದು ಮರ್ಕೋನಹಳ್ಳಿ ಜಲಾಶಯ ಏನಂತಂದರೆ ನಮ್ಮ ಅಮೃತೂರು ಹೋಬಳಿಯ ಒಂದು ಜೀವನಾಡಿ ಅಂತಂದರೂ ತಪ್ಪಾಗಲಾರದು. ಅಂಥ ಒಂದು ಜಲಾಶಯಕ್ಕೆ ಸುಮಾರು ಹೇಮಾವತಿ ಜಲಾಶಯದಿಂದ ಯಾವುದೇ ನೀರನ್ನು ನಿಗದಿ ಮಾಡಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಬಾರಿ ನೀರಾವರಿ ಸಚಿವರಾದ ಮೊದಲ ದಿನವೇ ಮೊದಲು ಮಾಡಿದ ಕಾರ್ಯ ಏನಪ್ಪ ಅಂತಂದರೆ 1000 MCFT ನೀರನ್ನು ನಮ್ಮ ಮರ್ಕೋನಹಳ್ಳಿ ಜಲಾಶಯಕ್ಕೆ ನಿಗದಿ ಮಾಡುವಂಥ ಒಂದು ಕಾರ್ಯವನ್ನು ಮೊದಲಿಗೆ ಮಾಡಿದರು. ನಂತರ ನಮ್ಮ ಹಳ್ಳಿಗಳ ರಸ್ತೆಗಳು ರಸ್ತೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಕೊಟ್ಟಂಥ ಹೆಗ್ಗಳಿಕೆ ಏನಾದರೂ ಇದ್ದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಡಿ ಕೆ ಸುರೇಶ್ ಅವರಿಗೆ ಮತ್ತು ನಮ್ಮ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರಿಗೆ ಸಲ್ಲಬೇಕು. ಇವತ್ತು ನೀವು ನಮ್ಮ ಹೋಬಳಿಯಾದ್ಯಂತ ನೀವು ಹೋಗಿ ಬರ್ಬೋದು. ಎಂಥ ಒಂದು ಹಳ್ಳಿಗೆ ಹೋದರೂ ಉತ್ತಮವಾದ ರಸ್ತೆಗಳನ್ನು ಕಾಣ್ಬೋದು ನೀವು. ಜೊತೆಗೆ ಈಗ ನನ್ನ ಮುಂದೆ ಮುಖ್ಯ ರಸ್ತೆ ಅಮೃತೂರು ಮುಖ್ಯ ರಸ್ತೆ ಆಗಿರ್ಬೋದು, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ. ಆದರೆ ನೀವು ಇಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇರೋದನ್ನು ತಾವು ಕಣ್ಣು ಮುಂದೆ ನೋಡ್ಬೋದು. ಜೊತೆಗೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಕುಣಿಗಲ್ನ ಒಂದು ಮುಖ್ಯ ರಸ್ತೆಯೂ ಕೂಡ ನಮ್ಮ ಡಿ ಕೆ ಸುರೇಶ್ರವರು MP ಅವರಾದಮೇಲೆ ಮಾಡಿದ್ದು. ಜೊತೆಗೆ ಸುಮಾರು 450 ಕೋಟಿಗೂ ಹೆಚ್ಚು ಹಣವನ್ನು ತಂದು ನಮ್ಮ ಪ್ರತಿ ರೈತನಿಗೆ ಒಂದು HVDS ಯೋಜನೆಯನ್ನು ತಂದು ಪ್ರತಿ ರೈತನಿಗೆ ಒಂದು TCಯನ್ನು ಕೊಡಿಸಿದ್ದಂಥ ಏನಾದ್ರು ಹೆಗ್ಗಳಿಕೆ ಇದ್ದರೆ ಸನ್ಮಾನ್ಯ ಡಿ ಕೆ ಸುರೇಶ್ರವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಡಾಕ್ಟರ್ ರಂಗನಾಥ್ ಅವರಿಗೆ ಸಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಅವರು ಇಂಧನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕುಣಿಗಲ್ಗೆ ಡಿವಿಷನನ್ನು ತಂದರು. ಮೊದಲು ನಮ್ಮ ರೈತ ಒಂದು TC ಏನಾದರೂ ಸುಟ್ಟೋದರೆ ತುಮಕೂರಿಗೆ ಅಲಿಯುವಂಥ ಸಂದರ್ಭ ಇತ್ತು. ಆದರೆ ಇವಾಗ ಅಂಥ ಸಂದರ್ಭ ಇಲ್ಲ. ಇವತ್ತು ನಮ್ಮ ಕುಣಿಗಲ್ನಲ್ಲೇ ಒಂದು ಡಿವಿಷನ್ ಆಗಿದೆ. ಜೊತೆಗೆ ಯಡಿಯೂರು ಮತ್ತು ಹುಲಿಯೂರು-ದುರ್ಗದಲ್ಲಿ 2 ಸಬ್ ಡಿವಿಷನ್ ಆಗಿದೆ ಮತ್ತು 4 ಸ್ಟೇಷನ್ಗಳಾಗಿದೆ. ಏನು ನಮ್ಮ ಅಮೃತೂರು ಮೊದಲು ಒಂದು ಸ್ಟೇಷನ್ ಇತ್ತು, ಮತ್ತು ಈಗ ಏನು ಎಡವಾಣಿಯಲ್ಲಿ ಒಂದಾಗಿದೆ, ಕೆಂಪನಹಳ್ಳಿಯಲ್ಲಿ ಒಂದಾಗಿದೆ, ಕೊತ್ತಿಗೆರೆಯಲ್ಲಿ ಒಂದಾಗಿದೆ. ಜೊತೆಗೆ ಉತ್ತರದುರ್ಗದಲ್ಲಿ 4 ಏನು ಸೆಕ್ಷನ್ ಆಫೀಸ್ಗಳನ್ನ ಮಂಜೂರು ಮಾಡಿಸಿದರು. ಜೊತೆಗೆ ಇನ್ನೂ ಒಂದು ಹೆಚ್ಚಿನ ದೊಡ್ಡ ಬೆಳವಣಿಗೆ ಏನಪ್ಪ ಅಂತಂದರೆ ಈ ಸರ್ಕಾರ ಬಂದ ಒಂದು 9 ತಿಂಗಳ ಅವಧಿನಲ್ಲೇ ನಮ್ಮ ಕುಣಿಗಲ್ ತಾಲೂಕಿಗೆ ಸುಮಾರು ವೈಕೆ ರಾಮಯ್ಯನವರ ಆದಿಯಾಗಿ ಉಚ್ಮಾಸಿಗೌಡರ ಆದಿಯಾಗಿ ನಾವು ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೋ ನೀರಾವರಿ ವಿಚಾರದಲ್ಲಿ ನಮ್ಮ ಹೇಮಾವತಿ ನಾಲೆಯಲ್ಲಿ ಏನು ನಮಗೆ 3 TMC ನೀರನ್ನು ನಿಗದಿ ಮಾಡಿದರು. ಹೇಮಾವತಿ ಜಲಾಶಯ ಪ್ರಾರಂಭವಾಗಿ ತುಮಕೂರಿಗೆ ನೀರು ತರುವಂಥ ಸಂದರ್ಭದಲ್ಲಿ ಆ ನೀರನ್ನು ನಾವು ಇದುವರೆಗೂ ಪಡೀಲಿಕ್ಕೆ ಆಗಿರಲಿಲ್ಲ. ಅದು ಏನಪ್ಪ ಅಂತಂದರೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ನೀರಾವರಿ ಸಚಿವರಾದ ನಂತರ ಮೊದಲನೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದು ಒಂದೇ ವಿಚಾರ ಅಂತಂದರೆ 950 ಕೋಟಿ ರೂಗಳನ್ನ ಮಂಜೂರು ಮಾಡಿಸಿ ನಮ್ಮ ಕುಣಿಗಲ್ನ ಲಿಂಕ್ ಕೆನಾಲ್ಗೆ ಒಂದು ಮಂಜೂರಾತಿಯನ್ನು ಕೊಟ್ಟು ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಜೊತೆಗೆ ಇನ್ನೂ ಒಂದು ಏನು ಮಹತ್ವದ ಒಂದು ನಿರ್ಧಾರ ಏನು ನಮ್ಮ ಡಿ ಕೆ ಸುರೇಶ್ರವರು ಈಗಾಗಲೇ ಒಂದು DPR ಸಿದ್ಧ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಮರ್ಕೋನಹಳ್ಳಿ ಜಲಾಶಯದಿಂದ ಸುಮಾರು 736 ಗ್ರಾಮಗಳು ನಮ್ಮ ಕುಣಿಗಲ್ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರನ್ನು ನಮ್ಮ ಮರ್ಕೋನಹಳ್ಳಿ ಜಲಾಶಯದಿಂದ ಕೊಡಬೇಕು ಅನ್ನೋ ಒಂದು ಕಾಮಗಾರಿಗೆ ಈಗಾಗಲೇ ಚಾಲನೆಯನ್ನು ಕೂಡ ಕೊಟ್ಟಿರ್ತಾರೆ. ಜೊತೆಗೆ 200 ಕೋಟಿಗೂ ಹೆಚ್ಚು ಅಧಿಕ ಹಣವನ್ನು ನಾವು ಈಗಾಗಲೇ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಕಡೆ ನಮ್ಮ ತಾಲೂಕಿನಾದ್ಯಂತ ನೀವೆಲ್ಲಾದರೂ ಹೋಗ್ಬೋದು, ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೂಡ ಇವತ್ತೊಂದು ರಸ್ತೆಗಳ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಏನಪ್ಪ ಒಂದು ಮಹತ್ವದ ಯೋಜನೆಯನ್ನು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಪ್ರತಿಯೊಂದು ಹೋಬಳಿಗೆ ಒಂದು ಉನ್ನತ ಮಟ್ಟದ ಒಂದು ಶಾಲೆಯನ್ನು HPS ಏನಂತ ಇತ್ತು ಅದನ್ನೆಲ್ಲ ಉನ್ನತೀಕರಣಗೊಳಿಸಿ ಒಂದು ಉತ್ತಮವಾದ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಉತ್ತಮವಾದ ಒಂದು ಶಾಲೆಯನ್ನು ಮಾಡಬೇಕು. ನಮ್ಮ ಗ್ರಾಮದ ಬಡ ಮಕ್ಕಳಿಗೆ ಖಾಸಗಿ ಶಾಲೆಗೆ ಹೋಗದೇ ಇರೋವಂಥ ಅಶಕ್ತರು ಯಾರಿದ್ದಾರೆ, ಬಡವರು ಯಾರಿದ್ದಾರೆ ಅಂಥವರಿಗೆ ಕೈಗೆಟುಕುವಂತೆ ಒಂದು ಉತ್ತಮವಾದ ಖಾಸಗಿ ಶಾಲೆಯನ್ನು ಮೀರಿಸುವಂಥ ಒಂದು ಗುಣಮಟ್ಟದ ಒಂದು ಶಾಲೆಯ ಕಟ್ಟಡ ಆಗಿರ್ಬೋದು, ಅಲ್ಲಿ ಬೋಧನಾ ಒಂದು ರೀತಿಯನ್ನಾಗ್ಬೋದು ಸುಧಾರಿಸುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿ ಈಗಾಗಲೇ ಅದಕ್ಕೂ ಕೂಡ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರು ಪ್ರಥಮ ಬಾರಿ ಸಂಸದರಾದ ನಂತರ ನೀವು ಎಲ್ಲಾದರೂ ನೋಡ್ಬೋದು, ಪ್ರತಿ ಹೋಬಳಿಗೆ ಒಂದು ಗ್ರಾಮಕ್ಕೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇಡೀ ಭಾರತದಲ್ಲೇ ಮೊದಲಿಗೆ ಪರಿಚಯಿಸಿದವರು ಯಾರಾದರೂ ಇದ್ದಾರೆ ಅಂತಂದರೆ ಅದು ಸನ್ಮಾನ್ಯ ಡಿ ಕೆ ಸುರೇಶ್ರವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಜೊತೆಗೆ ಅದನ್ನು ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ರಾಜ್ಯ ಮತ್ತು ದೇಶದಾದ್ಯಂತ ಒಂದು ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ನಮ್ಮ ಜನಗಳ ಮುಂದೆ ಇಟ್ಟು ಕಳೆದ ಬಾರಿ 2023 ವಿಧಾನಸಭಾ ಚುನಾವಣೆಯನ್ನು ಏನು ಎದುರಿಸಿದ್ರು, ಆ 5 ಗ್ಯಾರಂಟಿಗಳನ್ನು ಒಂದು ಜನಗಳಿಗೆ ತಲುಪಿಸೋದರಲ್ಲಿ ಕಾರ್ಯಪ್ರವೃತ್ತ ಏನು ಗ್ಯಾರಂಟಿ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅಷ್ಟು ಗ್ಯಾರಂಟಿಗಳನ್ನು ಈಡೇರಿಸಿದ ಯಾವುದಾದ್ರೂ ಒಂದು ಸರ್ಕಾರ, ಕೊಟ್ಟ ಮಾತಂತೆ ನಡೆದುಕೊಂಡಂಥ ಯಾವುದಾದ್ರು ಸರ್ಕಾರ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲಿ ನಮ್ಮ ನಕ್ಸಲರ ಬಳಿ ಕಪ್ಪು ಹಣ ಇದೆ, ನಮ್ಮ ಭಯೋತ್ಪಾದಕರ ಬಳಿ ಸಾವಿರಾರು ಕೋಟಿ ಕಪ್ಪು ಹಣ ಇದೆ, ಅದನ್ನೆಲ್ಲವನ್ನು ತಂದು ನಿಮಗೆ ವಾಪಸ್ ತಂದು ಕೊಡ್ತೇನೆ, ಜೊತೆಗೆ ಸ್ವಿಸ್ ಬ್ಯಾಂಕ್ನಲ್ಲಿರೋ ಹಣವನ್ನು ನಮ್ಮ ದೇಶಕ್ಕೆ ಮತ್ತೆ ಮರಳಿ ತರ್ತೇನೆ ಅಂತ ಏನು ಆಶ್ವಾಸನೆಗಳನ್ನು 2014ರಲ್ಲಿ ಕೊಟ್ಟರು ನರೇಂದ್ರ ಮೋದಿಯವರು, ಯಾವುದನ್ನೂ ಕೂಡ ಅವರು ಈಡೇರಿಸಲಿಲ್ಲ. ಇವತ್ತು ಮತ್ತೆ ಚುನಾವಣೆಗೆ ಬಂದಿದ್ದಾರೆ. ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ನೀವು ನೋಡಿರ್ಬೋದು, ದೆಹಲಿಯಲ್ಲಿ ಸಾವಿರಾರು ಜನ ರೈತರು ವರ್ಷಾನುಗಟ್ಟಲೆ ಅಲ್ಲಿ ಒಂದು ಸತ್ಯಾಗ್ರಹವನ್ನು ಮಾಡಿ ಹೋರಾಟವನ್ನು ಮಾಡಿದರೂ ಕೂಡ ಅವರನ್ನು ಜಲಪಿರಂಗಿಗಳ ಮುಖಾಂತರ ಮತ್ತು ಗೋಡೆಗಳನ್ನು ಕಟ್ಟೋದ್ರ ಮುಖಾಂತರ ಅವರನ್ನು ಎದುರಿಸಿ ಬೆದರಿಸುವಂಥ ಕೆಲಸ ಮಾಡ್ತೇ ಹೊರತು ರೈತರ ನೆರವಿಗೆ ನಿಲ್ಲೇ ಇಲ್ಲ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಯಾವುದೇ ನೀರಾವರಿ ಯೋಜನೆಗಳಿಗೆ ನಮ್ಮ ಕರ್ನಾಟಕದ್ದು ನೆರೆ ಬಂದಾಗ ಬರಲಿಲ್ಲ, ನಮಗೆ ಬರ ಬಂದಾಗ ನಮ್ಮ ಕರ್ನಾಟಕ ಜನತೆ ಜೊತೆ ನಿಲ್ಲಿಲ್ಲ. ಕರ್ನಾಟಕ ತುಂಬ ವರ್ಷಗಳಿಂದ BJPಯನ್ನು ಪ್ರಬಲವಾಗಿ ಬೆಂಬಲಿಸಿಕೊಂಡಂತ ಬಂದ ಒಂದು ರಾಜ್ಯ. ಆದರೂ ಕೂಡ ಇಲ್ಲಿ ನಮಗೆ ಕೊಟ್ಟಂಥ ಕೊಡುಗೆಗಳು ಮಾತ್ರ BJPಯ ಕೊಡುಗೆಗಳು ಶೂನ್ಯ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಏನು ತುಂಬ ಕಡೆ ನಮ್ಮ ಅಪ್ಪರ್ ಭದ್ರಾಗೆ 5,300 ಕೋಟಿ ಬಡ್ಜೆಟಲ್ಲಿ ಏನು ಹೇಳಿದ್ರು ಆ ಹಣವನ್ನು ಕೂಡ ಕೊಡದೆ ಸುಮ್ಮನೆ ಆರಿಕೆ ಉತ್ತರಗಳನ್ನು ಕೊಟ್ಟು ಮೊನ್ನೆ ನಮ್ಮ ಕೇಂದ್ರದ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಬಂದಾಗ ನೇರವಾದ ಪ್ರಶ್ನೆಗಳಿಗೆ ನಮ್ಮ ಏನು ಕಂದಾಯ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನೇರವಾಗಿ ಚರ್ಚೆಗೆ ಆಹ್ವಾನಿಸಿದಂಥ ಸಂದರ್ಭದಲ್ಲೂ ಕೂಡ ಆರಿಕೆ ಉತ್ತರಗಳನ್ನು ಕೊಟ್ಟು ನುಡಿಸ್ಕೊಂಡು ಓಡಿ ಹೋದಂಥ ಸಂದರ್ಭಗಳನ್ನು ನೋಡಿದ್ದೀವಿ. ಆದ್ದರಿಂದ ನನ್ನ ಕರ್ನಾಟಕದ ಮತ್ತು ನನ್ನ ತಾಲೂಕಿನ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದ ಎಲ್ಲ ಜನತೆಗಳಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ಳೋದೇನಪ್ಪ ಅಂತಂದರೆ, ಮತ್ತೊಮ್ಮೆ ಡಿ.ಕೆ. ಸುರೇಶ್ರವರನ್ನು ಆರಿಸಿ ಕಳಿಸಬೇಕು. ನಮ್ಮ ಕರ್ನಾಟಕದ ಒಬ್ಬ ಧ್ವನಿಯಾಗಿ ನಿಲ್ಲುವಂಥ ಒಬ್ಬ ಪ್ರಬಲವಾದ ಒಬ್ಬ ಮುಖಂಡ, ಜೊತೆಗೆ ಪ್ರಬಲವಾದ ಒಬ್ಬ ಅಭ್ಯರ್ಥಿ. ಮೊನ್ನೆ ನಮ್ಮ ಬಡ್ಜೆಟ್ನಲ್ಲಿ ನಮಗೆ ತೊಂದರೆ ಆದಂಥ ಸಂದರ್ಭದಲ್ಲೂ ಕರ್ನಾಟಕದ ಪರವಾಗಿ 28 ಜನ ಸಂಸದರಿದ್ದರೂ ಕೂಡ ನಮ್ಮ ಕಾಂಗ್ರೆಸ್ನ ಏಕೈಕ ಸಂಸದ ಒಬ್ಬರೇ ಆದರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಗರ್ಜಿಸಿ ನಮಗೆ ಆಗ್ತಾ ಇರೋ ಅನ್ಯಾಯವನ್ನು, ನಮ್ಮ GST ಹಣವನ್ನು ಕೊಟ್ಟಿಲ್ಲ. ಸುಮಾರು 10 ವರ್ಷದಿಂದ 4.5 ಲಕ್ಷ ಕೋಟಿ ನಮಗೆ ಒಂದು ಏನು ಬಾಕಿ ಕೊಡಬೇಕು ನೀವು GST ಅಂತ ಬಂದ ಮೇಲೆ ಆ ಹಣವನ್ನು ಕೊಡಿ ಅಂತ ಕೇಳಿದ್ದಕ್ಕೆ ಅವರನ್ನು ಭಯೋತ್ಪಾದಕ ಅನ್ನೋ ಅವರಿಗೆ ಒಂದು ಅಣೆಪಟ್ಟಿಯನ್ನು ಕಟ್ಟಿದ್ರು. ದೇಶ ವಿಭಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಅಣೆಪಟ್ಟಿಯನ್ನು ಕೊಟ್ಟರು. ಇದೊಂದೇ ಅಲ್ಲ, ನಮ್ಮ ಕರ್ನಾಟಕ ಒಂದೇ ಅಲ್ಲ, ಯಾವುದೋ BJPಯೇತರ ಸರ್ಕಾರಗಳು ಎಲ್ಲೆಲ್ಲಿದೆ ಅಲ್ಲಿ ನೀವು ನೋಡಿರ್ಬೋದು. ಯಾರು ಆಂಧ್ರದ YSR ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿಯವರು ಕೂಡ ಹೇಳಿದರು, ನಮಗೂ ಕೂಡ ತೆರಿಗೆ ತಾರತಮ್ಯ ಆಗ್ತಾ ಇದೆ, ನಮಗೆ ಬರಬೇಕಾದ ಹಣ ಬರ್ತಾ ಇಲ್ಲ ಅಂತ ಹೇಳಿದರು. ಜೊತೆಗೆ ಸ್ಟಾಲಿನ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ರವರು ಕೂಡ ಇದೇ ಒಂದು ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಕೇರಳದ ಮುಖ್ಯಮಂತ್ರಿಗಳಾದ ಪಿಣರಾಯಿ ವಿಜಯನ್ರವರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಆಂಧ್ರದ ನಮ್ಮ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿಗಳಾದ ಚಂದ್ರಶೇಖರ್ ರಾವ್ ಅವರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ಸೇತರ ಯಾವುದು ಅದು BJPಯೇತರ ಯಾವ ಸರ್ಕಾರ ಇದೆ ಅಲ್ಲಿಗೆಲ್ಲವೂ ಕೂಡ ಇವರು ತೆರಿಗೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಹಿಂದೆ ಇದ್ದಂಥ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಏನು ನರೇಂದ್ರ ಮೋದಿಯವರು ಪ್ರಶ್ನೆಯನ್ನು ಮಾಡಿದರು, ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿ ಅಂತ ಏನು ಕೇಳಿದರು, ಅವರು ಕೇಳಿದರೆ ಮಾತ್ರ ಅದು ನ್ಯಾಯ, ನಾವು ಕೇಳಿದರೆ ಅನ್ಯಾಯ. ಬೇರೆ ಪಕ್ಷದವರು ಕೇಳಿದರೆ ಅಥವಾ ಪ್ರಾದೇಶಿಕ ಪಕ್ಷಗಳು ಕೇಳಿದರೆ ಅಥವಾ BJPಯೇತರ ಸರ್ಕಾರಗಳು ಯಾರಾದರೂ ಅವರನ್ನು ಪ್ರಶ್ನೆ ಮಾಡಿದರೆ ಅವರನ್ನು ಜೈಲಿಗೆ ಹಾಕುವಂಥ ಒಂದು ಪರಿಸ್ಥಿತಿಯನ್ನು ತಂದಿದ್ದಾರೆ. ನೀವಾಗಲೇ ನೋಡಿರ್ಬೋದು, ನಮ್ಮ ಛತ್ತೀಸ್ಗಢದ ಮುಖ್ಯಮಂತ್ರಿ ಶಿಬು ಸೊರೇನ್ ಅವ್ರನ್ನ ಆಗಿರ್ಬೋದು, ಅಥವಾ ದೆಹಲಿಯ ಮುಖ್ಯಮಂತ್ರಿ ನಮ್ಮ ಅರವಿಂದ್ ಕೇಜ್ರಿವಾಲ್ ಇಬ್ಬರನ್ನು ಬಂಧನದಲ್ಲಿಟ್ಟು ಇವತ್ತು ಚುನಾವಣೆಯನ್ನು ವಿರೋಧ ಪಕ್ಷಗಳ ಕೈಗಳನ್ನು ಕಟ್ಟಾಕಿ ಅವರನ್ನು ED ಮತ್ತು CBI ಮತ್ತು ಕೇಂದ್ರದ ಸಂಸ್ಥೆಗಳನ್ನು ಬಿಟ್ಟು ಅವರ ವಿರುದ್ಧ ಬಿಟ್ಟು ಇವತ್ತು ಚುನಾವಣೆ ಎದುರಿಸಲಿಕ್ಕೆ ಹಿಂಬಾಗಿಲಿಂದ ಚುನಾವಣೆ ಎದುರಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಇವರು ಸಾಧನೆ ಮಾಡಿದರೆ ಇವರ ಸಾಧನೆಗಳನ್ನು ಹೇಳಿಕೆ ಚುನಾವಣೆ ಮಾಡಬೇಕಾಗಿತ್ತು, ಆದರೆ ಇದನ್ನು ಮಾಡ್ತಾ ಇಲ್ಲ. ನಮ್ಮ ದೇಶದ ಜನ ಬುದ್ಧಿವಂತರಿದ್ದಾರೆ. ದಯವಿಟ್ಟು ಈ ಸರಿ ನಮ್ಮ 2024ರ ಚುನಾವಣೆ ನಿಮ್ಮೆಲ್ಲ ಬದಲಾವಣೆಯ ಒಂದು ಚುನಾವಣೆ ಆಗಬೇಕು. ಈ ಕೇಂದ್ರದ ಕೆಟ್ಟ ಆಡಳಿತ ಇರತಕ್ಕಂಥ BJP ನೇತೃತ್ವದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ಕಿತ್ತೊಗೆದು ಒಂದು ಉತ್ತಮವಾದ ಆಡಳಿತವನ್ನು ಕೊಡುವಂಥ ಒಂದು ಇಂಡಿಯಾ ಒಕ್ಕೂಟವನ್ನು ಬೆಂಬಲಿಸ್ತಾರೆ. ಇಂಡಿಯಾ ಒಕ್ಕೂಟ ಖಂಡಿತ ಅಧಿಕಾರಕ್ಕೆ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಶಕ್ತಿ ಯೋಜನೆಯನ್ನು ಪರಿಚಯಿಸಿ ಇಡೀ ರಾಜ್ಯದಾದ್ಯಂತ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಒಂದು ಬಸ್ಸಲ್ಲಿ KSRTC ಬಸ್ನಲ್ಲಿ ಎಲ್ಲ ಕಡೆ ಓಡಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಟ್ಟಿದ್ರು. ಜೊತೆಗೆ ಶಕ್ತಿ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಪ್ರತಿಯೊಂದು ಮನೆಗೆ ಇವತ್ತು ಏನಪ್ಪ ಅಂದರೆ ಇಡೀ ರಾಜ್ಯದಾದ್ಯಂತ 200 ಯೂನಿಟ್ವರೆಗೂ ಉಚಿತ ವಿದ್ಯುತ್ತನ್ನು ಕೊಟ್ಟು ಯಾವುದೇ ತಾಯಿಯನ್ನು ಯಾವುದೇ ಒಂದು ಮನೆಯ ಯಜಮಾನ ಆಗಿರ್ಬೋದು ಇವತ್ತು ವಿದ್ಯುತ್ ಬಿಲ್ಲನ್ನು ಕಟ್ಟುವಂಥ ಪರಿಸ್ಥಿತಿ ಇಲ್ಲ. ಝೀರೋ ಬಿಲ್ ಬರ್ತಾ ಇರೋವಂಥದ್ದು ನಿದರ್ಶನಗಳನ್ನು ತಾವುಗಳು ನೋಡಿದ್ದೀರಾ. ಜೊತೆಗೆ ಯುವ ನಿಧಿ ಅಂತ ಏನು ಒಂದು ಕಾರ್ಯಕ್ರಮವನ್ನು ತಂದರು. ಯುವಕರು ಯಾರು ಈ ಡಿಪ್ಲೊಮಾ ಮಾಡಿದ್ದಾರೆ ಮತ್ತು ಡಿಗ್ರಿ ಹೋಲ್ಡರ್ಸ್ ಯಾರಿದ್ದಾರೆ, ಪದವಿಯನ್ನು ಯಾರು ಮುಗಿಸಿದ್ದಾರೆ, ಅವರಿಗೆ ಡಿಪ್ಲೊಮಾ ಮಾಡಿರುವಂಥ ಯುವಕರಿಗೆ ತಿಂಗಳಿಗೆ 1,500 ಮತ್ತು ಪದವಿಯನ್ನು ಯಾರು ಮುಗಿಸಿ ಮನೆಯಲ್ಲಿದ್ದಾರೆ ಈ ಪ್ರಸಕ್ತ ವರ್ಷದಲ್ಲಿ ಅಂಥವರಿಗೆ 3,000 ಹಣವನ್ನು ನೇರವಾಗಿ ಅವರ ಖಾತೆಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ಜೊತೆಗೆ ಅಕ್ಕಿಯನ್ನು 10 kg ಅಕ್ಕಿಯನ್ನು 5 kg ಅಕ್ಕಿ ಏನಿತ್ತು ಅದನ್ನು 10 kg ಅಕ್ಕಿ ಕೊಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟಿದ್ದರು, ಆ ಒಂದು ಕಾರ್ಯಕ್ರಮವನ್ನು ಈಡೇರಿಸಿದಂಥ ಯಾವುದಾದ್ರು ಹೆಗ್ಗಳಿಕೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಇದರಲ್ಲಿ BJPಯವರು ಇವತ್ತು ಏನು ಅಭಿವೃದ್ಧಿ ಚಿಂತಕರು, ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯಕ್ಕೆ ನಾವು ಬಡವರಿಗೆ ಕೊಡಬೇಕಾದಂಥ ಅಕ್ಕಿಯನ್ನು ಕೇಂದ್ರದಿಂದ ನಮಗೆ ಕೊಡಿ ಅಂತ ಕೇಳಿದರೆ ನಮ್ಮಲ್ಲಿ ಅಕ್ಕಿ ಇಲ್ಲ ಅಂತೇಳಿ ಅದನ್ನು ನಮ್ಮ ಏನು ಒಂದು ಮನವಿಯನ್ನು ತಿರಸ್ಕಾರ ಮಾಡಿದರು. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಾವು 34 ರೂಪಾಯಿ ಅಕ್ಕಿ ದುಡ್ಡನ್ನು ಕೊಡ್ತೇವೆ, ನಮಗೆ ಕೊಡಿ ಅಂತ ಕೇಳಿದ್ರು ಕೊಡದೇ ರಾಜಕೀಯ ದುರುದ್ದೇಶದಿಂದ ನಮಗೆ ಅಕ್ಕಿಯನ್ನು ಕೊಡಲಿಲ್ಲ. ಜೊತೆಗೆ ಭಾರತ್ ಅಕ್ಕಿ ಅಂತ ಹೇಳಿ ಎಲ್ಲ ಕಡೆ 29 ರೂಪಾಯಿಗೆ ಏನು ಚುನಾವಣಾ ಗಿಮಿಕ್ಕಾಗಿ ಎಲ್ಲ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಕೆಲವು ಕಡೆ ಜನರಿಗೆ ಮೂಗಿಗೆ ತುಪ್ಪ ಸವರೋ ರೀತಿಯಲ್ಲಿ ಏನು ಅಕ್ಕಿಯನ್ನು ಕೆಲವು ಕಡೆ ಮಾತ್ರ ಮಾರಾಟ ಮಾಡಿ ಚುನಾವಣೆ ಗಿಮಿಕ್ಕನ್ನು ಮಾಡಿದರು. ಆದರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ಗಿಮಿಕ್ ಇಲ್ಲದೆ ನೇರವಾಗಿ ಬಡವರಿಗೆ ಇವತ್ತು ಎಷ್ಟೋ ತಾಯಂದಿರು ತಾವುಗಳು ನೋಡಿರ್ಬೋದು, ಮಕ್ಕಳನ್ನು ಕಳೆದುಕೊಂಡಿರೋರು, ಗಂಡನನ್ನು ಕಳೆದುಕೊಂಡಿರುವಂಥ ಎಷ್ಟೋ ಬಡ ಕುಟುಂಬಗಳು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ನೆನೆಸ್ಕೊಳ್ತಾ ಇದೆ. ಸುಮ್ಮನೆ ಇವರು BJPಯವರು ಮಾಧ್ಯಮಗಳ ಮುಖಾಂತರ ಅಬ್ಬರದ ಪ್ರಚಾರವನ್ನು ಮಾಡಿ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿ ಇವತ್ತು ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸಿ ಜಾತಿ ಮತ್ತು ಧರ್ಮಗಳ ಮಧ್ಯೆ ಭೇದ ಭಾವಗಳನ್ನು ತಂದು ಮತವನ್ನು ಗಳಿಸಲಿಕ್ಕೆ ಹೊರಟಿದ್ದಾರೆ. ಅಷ್ಟು ಬಿಟ್ಟರೆ ಅವರ ಅಭಿವೃದ್ಧಿ ಶೂನ್ಯ. ಕೇಂದ್ರದ ನರೇಂದ್ರ ಮೋದಿ ಅವರ 10 ವರ್ಷದ ಸಾಧನೆಯನ್ನು ಅವರು ಹೇಳ್ಕೊಂಡು ಇವತ್ತು ಚುನಾವಣೆ ಮಾಡುವಂಥ ಪರಿಸ್ಥಿತಿ ಅವರಲ್ಲಿ ಇಲ್ಲ. 10 ವರ್ಷ ಆದರೂ ಕೂಡ ಇವತ್ತು ಅವರು ಯಾವುದೇ ಒಂದು ಸಾಧನೆಯನ್ನು ಜನಗಳ ಮುಂದೆ ಇಟ್ಟು ಜನಗಳ ಹತ್ರ ಹೋಗಿ ಬಡವರಿಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ, ನಮಗೆ ನೀವು ಇದಕ್ಕೋಸ್ಕರ ನಮಗೆ ಮತವನ್ನು ಕೊಡಬೇಕು, ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಧೈರ್ಯವನ್ನು ಮಾಡುವಂಥ ಧೈರ್ಯ ಇವತ್ತು ಯಾವುದೇ ಅಭ್ಯರ್ಥಿಗಿಲ್ಲ. ಇವತ್ತು ಕೂಡ ನಮ್ಮ ಮೋದಿಯವ್ರನ್ನ ನೋಡಿ ಮತ ಹಾಕಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಅಭ್ಯರ್ಥಿ ತನ್ನ ಕ್ಷೇತ್ರದಲ್ಲಿ ನಾನು ಇಷ್ಟು ಸಾಧನೆಯನ್ನು ಮಾಡಿದ್ದೇನೆ, ಅಭಿವೃದ್ಧಿಯನ್ನು ಮಾಡಿದ್ದೇನೆ, ನಮ್ಮ ರಾಜ್ಯಕ್ಕೆ ಹಣವನ್ನು ತಂದಿದ್ದೇನೆ, ನಮ್ಮ GST ಪಾಲನ್ನು ಇವತ್ತು ನಮಗೆ ತಂದು ಕೊಟ್ಟಿದ್ದೇನೆ, ನೀರಾವರಿ ಯೋಜನೆಗಳಿಗೆ ಇಷ್ಟು ಹಣವನ್ನು ಕೊಟ್ಟಿದ್ದೇನೆ, ಮತ್ತು ಕೋವಿಡ್ ಅಂತ ಸಂದರ್ಭದಲ್ಲಿ ತಾವು ನೋಡಿರ್ಬೋದು ಅಪಾರವಾದ ಸಾವು ನೋವುಗಳು, ಎಷ್ಟೋ ಜನ ತಂದೆ ತಾಯಂದಿರನ್ನ ಕಳ್ಕೊಂಡ್ರು, ಮಕ್ಕಳುಗಳನ್ನು ಕಳ್ಕೊಂಡ್ರು. ಅಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೂಡ ರಾಜಕೀಯ ಮಾಡಿ ಚಾಮರಾಜನಗರದಲ್ಲಿ ಸುಮಾರು 25-30 ಜನ ಒಂದೇ ದಿವಸ ತೀರ್ಕೊಂಡಿದ್ದಂಥ ಸಂದರ್ಭವನ್ನು ನಾವೆಲ್ಲ ನೋಡಿದ್ದೇವೆ. ಅಂಥ ಸಂದರ್ಭದಲ್ಲೂ ಕೂಡ ಲಸಿಕೆಯನ್ನು ಕೊಡೋದ್ರಲ್ಲೂ ಕೂಡ ಅದನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಿ ಅದೇ ಅವರ ಪಕ್ಷದ ಒಬ್ಬ ನಾಯಕ ಬಸವರಾಜ ಯತ್ನಾಳ್ ಅವರೇ ಹೇಳಿದಂಥ ಪ್ರಕಾರ 40,000 ಕೋಟಿ ಅವ್ಯವಹಾರವನ್ನು ನಮ್ಮ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಮಾಡಿತು ಅಂತ ಅವ್ರ ಪಕ್ಷದವರೇ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಪದವಿಗೆ 2,000 ಕೋಟಿ ಲಂಚವನ್ನು ಕೊಟ್ಟರೆ ಮುಖ್ಯಮಂತ್ರಿ ಪದವಿ ನನಗೂ ಸಿಕ್ತಿತ್ತು ಅಂತ ಹೇಳಿದೆ ನೇರವಾಗಿ ಆರೋಪ ಮಾಡ್ತಿರೋಂಥ ಸಂದರ್ಭದಲ್ಲಿ ಮೋದಿಯವರು ಬಂದು ಹೇಳಬೇಕು. ಇವತ್ತು ರಾಜ್ಯದಲ್ಲಿ ಮೋದಿಯವರಾಗ್ಬೋದು, BJP ನಾಯಕರುಗಳಾಗ್ಬೋದು, ನೇರವಾಗಿ ಇವರು ಯತ್ನಾಳ್ ಅವರ ಒಂದು ಕೊಟ್ಟಂಥ ಒಂದು ಮಾತಿಗೆ ಅವರು ಉತ್ತರವನ್ನು ಕೊಡಬೇಕು. ಕಾಂಗ್ರೆಸ್ ಬಗ್ಗೆ ಇವತ್ತು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಆ ಜಾತಿಗಳ ಬಗ್ಗೆ ಹೇಳ್ತಾರೆ. ಇವತ್ತು ಹಿಂದೂ ಮುಸ್ಲಿಮು ಪಾಕಿಸ್ತಾನ. ಇವತ್ತು ಮೊನ್ನೆ ನಮ್ಮ DK ಸುರೇಶ್ ಸಾಹೇಬ್ರವರು ನಮ್ಮ ಮಾಗಡಿ ತಾಲೂಕಿನಲ್ಲಿ ಇವತ್ತು ಏನು ಪ್ರಚಾರ ಸಭೆಯಲ್ಲಿ ಮಾಡಬೇಕಾದ್ರೆ ಅವರು DK ಶಿವಕುಮಾರ್ ಅವರಿಗೆ ಮತ್ತು ಅಲ್ಲಿದ್ದ ನಾಯಕರುಗಳಿಗೆ ಜೈಕಾರ ಹಾಕ್ತಿದ್ದ ಅದನ್ನು ಕೂಡ ಒಂದು ತಿರ್ಚಿ ಇವತ್ತು ಏನು ಜನಗಳಲ್ಲಿ ಇಲ್ಲಸಲ್ಲದ ಒಂದು ಕೆಟ್ಟ ಭಾವನೆಗಳನ್ನು ಮೂಡಿಸಿ ಮತ ಗಳಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅವರಲ್ಲಿ ನಿಜವಾಗಿಯೂ ಯಾವುದೇ ಒಂದು ಜನಪರ ಕಾಳಜಿ ಇಲ್ಲ, ಜನಪರವಾದ ಯಾವುದೇ ಕಾರ್ಯಕ್ರಮಗಳಿಲ್ಲ. ಯಾವುದೋ ಸಣ್ಣ ಜಗಳಗಳನ್ನು ತೆಗೆದುಕೊಂಡು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇವತ್ತೇನು ಮತ ಗಳಿಸಲಿಕ್ಕೆ ಹೊರಟಿದ್ದಾರೆ. ಅಷ್ಟು ಬಿಟ್ಟರೆ ಅವರಲ್ಲಿ ಯಾವುದೇ ಥರವಾದ ಅಭಿವೃದ್ಧಿಯ ಚಿಂತನೆಯನ್ನು ಇಟ್ಕೊಂಡು ಅಥವಾ ಅಭಿವೃದ್ಧಿಯನ್ನು ನಾವು ಮಾಡಿದ ಅಭಿವೃದ್ಧಿಯನ್ನು ಇಟ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಲ್ಲ. ತಾವು ಒಂದು ಗಮನಿಸಿರ್ಬೋದು, ಈಗಾಗಲೇ 10 ವರ್ಷ ಹಿಂದೆ ನರೇಂದ್ರ ಮೋದಿಯವರು 2014ರಿಂದ 2024 ತನಕ ಏನು ಪ್ರಧಾನಮಂತ್ರಿಗಳಾಗಿದ್ದರು. ತಾವು ಗಮನಿಸ್ಬೋದು ಎಷ್ಟು ಜನ ನಮ್ಮ ಕರ್ನಾಟಕದಿಂದ BJPಯವರು ಮಂತ್ರಿಯಾಗಿದ್ದರು.
ಅವ್ರ ಕ್ಷೇತ್ರಗಳನ್ನು ತಾವೆಲ್ಲ ಹೋಗಿಸೋಣ. ಸದಾನಂದ ಗೌಡರಾಗಿರ್ಬೋದು, ಅನಂತಕುಮಾರ್ ಅವರಾಗಿರ್ಬೋದು, ನಮ್ಮ ಹುಬ್ಬಳ್ಳಿ ಧಾರವಾಡದ ನಮ್ಮ ಪ್ರಹ್ಲಾದ್ ಜೋಶಿಯವರಾಗಿರ್ಬೋದು, ರಮೇಶ್ ಜಿಗಜಿಣಗಿಯವರಾಗಿರ್ಬೋದು, ಇವರೆಲ್ಲರೂ ಏನು ನಾರಾಯಣ ಸ್ವಾಮಿಯವರಾಗಿರ್ಬೋದು, ಇವರೆಲ್ಲರೂ ಮಂತ್ರಿ ಆಗಿದ್ರಲ್ಲ, ತಾವುಗಳು ಅವ್ರ ಕ್ಷೇತ್ರವನ್ನು ಒಂದು ಸರಿ ನೋಡ್ಕೊಂಬರ್ಬೋದು. ಏನಂತಂದರೆ ಅಲ್ಲಿ ಅವರಿಗೆ ಸ್ವಾತಂತ್ರ್ಯ ಇಲ್ಲ. ನರೇಂದ್ರ ಮೋದಿಯವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋವಂಥ ಸಂಪತ್ತಿಗೆ ಅವರಿಗೆ ಮಂತ್ರಿ ಪದವಿ ಆಗಬೇಕು. ಮತ್ತು ಜೊತೆಗೆ ಮಂಜುನಾಥ್ರವರನ್ನು ಮಂತ್ರಿ ಮಾಡ್ತೀವಿ, ಆರೋಗ್ಯ ಮಂತ್ರಿ ಮಾಡ್ತೀವಿ, ಮತ್ತು ಕುಮಾರಸ್ವಾಮಿಯರನ್ನು ಕೃಷಿ ಸಚಿವರನ್ನು ಮಾಡ್ತೀವಿ ಅಂತೇಳಿ ಸುಳ್ಳು ಆರೋಪಗಳನ್ನು, ಸುಳ್ಳು ವಿಚಾರಗಳನ್ನು ಜನಗಳ ಮುಂದೆ ಇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾನು ಒಂದು ಪ್ರಶ್ನೆಯನ್ನು ನಾನು ಈ BJPಯ ಮತ್ತು JDSನ ಮುಖಂಡರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಏನಪ್ಪ ಅಂತಂದರೆ, ಮಂಜುನಾಥ್ರವರಿಗೆ ಯಾವ ಅನುಭವ ಆಧಾರದ ಮೇಲೆ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ? ಅವರು ಸಾಧನೆ ಮಾಡಿದ ಕ್ಷೇತ್ರನೇ ಬೇರೆ ಮತ್ತು ರಾಜಕೀಯ ಕ್ಷೇತ್ರವೇ ಬೇರೆ. ಅದಕ್ಕೂ ತಾಳೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಏನೋ ಒಂದು 200/200 ಒಂದು ಆಸ್ಪತ್ರೆ ಒಳಗಡೆ ಸೇವೆ ಮಾಡೋದಕ್ಕೂ ಇವತ್ತು ಇಷ್ಟು ಜನಗಳ ಮಧ್ಯೆ 8 ಕ್ಷೇತ್ರಗಳನ್ನು ಸುತ್ತಿ ಕ್ಷೇತ್ರದ ಅರಿವೇ ಇಲ್ಲ ಅವರಿಗೆ. ಎಲ್ಲಿ ನಮ್ಮ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಷ್ಟು ಪಂಚಾಯತಿಗಳಿದೆ ಅಂತಲೇ ಗೊತ್ತಿಲ್ಲ, ಅಥವಾ ಮಾಗಡಿಯಲ್ಲಿ ಎಷ್ಟು ಪಂಚಾಯತಿಗಳಿದೆ ಅಂತ ಗೊತ್ತಿಲ್ಲ, ಯಾವ ಗ್ರಾಮದಲ್ಲಿ ಎಷ್ಟು, ಮತ್ತು ಜೊತೆಗೆ PDO ಕೆಲಸ ಏನು ಅಂತಲೇ ಗೊತ್ತಿಲ್ಲ, ಜೊತೆಗೆ EO ಕೆಲಸ ಏನು ಅಂತ ಗೊತ್ತಿಲ್ಲ. ಅಂಥ ಒಬ್ಬ ಮನುಷ್ಯ ಬಂದು ನನ್ನ ಕ್ಷೇತ್ರದಲ್ಲಿ ನಾನು ರಾತ್ರೋರಾತ್ರಿ ಅಭಿವೃದ್ಧಿ ಮಾಡ್ತೀನಿ ಅಂತಂದರೆ ಅದು ಸಾಧ್ಯನಾ? ತಾವೇ ಹೇಳಬೇಕು, ಜನಗಳೇ ಹೇಳಬೇಕು. ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಜನಗಳೇ ಪ್ರಶ್ನೆ ಹಾಕ್ಕೋಬೇಕು. ನಾನು ಜನರಿಗೆ ಬಿಡ್ತೇನೆ. ಇವತ್ತು ಮಂಜುನಾಥ್ ಅವರು ಒಳ್ಳೆಯವರೋ ಕೆಟ್ಟವರೋ ನನಗೆ ಗೊತ್ತಿಲ್ಲ, ಬಟ್ ಅನನುಭವಿ ಒಬ್ಬರನ್ನ ರಾಜಕಾರಣಿ ಮಾಡಿ ರಾತ್ರೋರಾತ್ರಿ ನೀವು ಅಭಿವೃದ್ಧಿ ಮಾಡ್ತೀನಿ ಅಂತಂದರೆ ಅದು ಸಾಧ್ಯವಿಲ್ಲದ ಮಾತು ಅಂತ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸರ್, ತಮ್ಮ ಹೆಸರು ಸರ್? ನಾನು ಹರೀಶ್ ಅಂತ ಅಮೃತೂರು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ. ಜೊತೆಗೆ VSSನ ಅಧ್ಯಕ್ಷನಾಗಿ ಕೂಡ ಕೆಲಸವನ್ನು ಮಾಡ್ತಾಯಿದ್ದೀನಿ.